ಇವತ್ತು ಶಿವರಾಮೇಗೌಡರು ದೇವೇಗೌಡರ ಬಗ್ಗೆ ಅವಹೇಳನವಾಗಿ ಮಾತಾಡಿರ್ತಕ್ಕಂಥ ಏನು ಅವರ ಒಂದು ಕೆಟ್ಟ ಮನಸ್ಥಿತಿಯನ್ನು ಇಟ್ಕೊಂಡು ದೇವೇಗೌಡರ ಸಾವನ್ನು ಅವರು ಬಯಸಿದ್ದಾರೆ. ಅವರಿಗೆ ತಕ್ಕ ಶಾಸ್ತಿ ಆಗಬೇಕು. ಅವರಿಗೆ ಮಾನ ಮರ್ಯಾದೆಯನ್ನು ಇದ್ದರೆ ದೇವೇಗೌಡರ ಹೆಸರು ಹೇಳ್ಕೊಂಡು 94ರಲ್ಲಿ 96ರಲ್ಲಿ ಬಿ ಡಿ ಎ ಚೇರ್ಮನ್ ಆದರು, ಮತ್ತು ಮಂಡ್ಯ ಸಂಸದರಾದರು. ಅವತ್ತು ದೇವೇಗೌಡರು ಕೆಟ್ಟವರು, ದೇವೇಗೌಡರ ಮಕ್ಕಳು ಕೆಟ್ಟವರು ನಿಮಗೆ ಗೊತ್ತಿರಲಿಲ್ವಾ? ಇವತ್ತು ಎಲ್ಲ ಅಧಿಕಾರವನ್ನು ಅನುಭವಿಸಿ ಇವತ್ತು ಹೋಗಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಸೇರಿಕೊಂಡು ದೇವರಾಜೇಗೌಡರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡ್ತಿದೆ ಅಂದರೆ ಇನ್ನೆಷ್ಟು ಕೆಟ್ಟ ಕೊಳಕು ಮನುಷ್ಯ ನೀನು ಅನ್ನೋದು ಈ ನಾಡಿನ ಜನತೆಗೆ ಗೊತ್ತಾಗಿದೆ. ಇವತ್ತು ಬರೀ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆನೇ ತೋರಿಸ್ತಾ ಇದ್ದಾರೆ. ಪ್ರಜ್ವಲ್ ಎಷ್ಟು ಅಪರಾಧಿ ಸ್ಥಾನದಲ್ಲಿದ್ದಾರೋ ಅಷ್ಟೇ ಅಪರಾಧಿ ಸ್ಥಾನದಲ್ಲಿ ಪೆನ್ ಡ್ರೈವ್ ಬಿಡುಗಡೆ ಮಾಡಿರ್ತಕ್ಕಂಥ ಇದ್ದಾರೆ. ಆ ಕಾರ್ತಿಕ್ ಅನ್ನೋರನ್ನ ಇನ್ನೂ ಬಂಧಿಸಲಿಲ್ಲ. ಬರೀ ರೇವಣ್ಣವರು ಪ್ರಜ್ವಲ್ ಅವ್ರು ಬಿಟ್ಟರೆ ನಿಮಗೆ ಬೇರೆ ಯಾರಗಳಿಲ್ಲ ಸರ್ಕಾರಕ್ಕೆ. ರೇವಣ್ಣವ್ರು ಮಾಡಿರ್ತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಅವರು ಮದರ್ ಡೈರಿನಲ್ಲಿ ಸಾಧಿಸ್ತಕ್ಕಂಥ ಏನು ಸಾಧನೆಗಳಿದ್ದಾವೆ ಅವ್ರನ್ನ ಯಾರೂ ಟಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರಿಗೆ ಏನು ಲೈಂಗಿಕ ಆಗಂದ್ರೆ ಯಾವುದು ಸರಿಯಾಗಿ ಇವನೇ ಸಿಕ್ಕಿಲ್ಲ ಅಂಥೇಳಿ ನೀವು ಕಿಡ್ನಾಪು ಮಾಡಿದ್ದಾರೆ ಅಂತೇಳಿ ಕಿಡ್ನಾಪ್ ಮಾಡಬೇಕಾದ್ರೆ ಕಿಡ್ನಾಪ್ ಯಾವುದಾದ್ರು ಅವರಿಂದ ಬೇಡಿಕೆ ಇಡಬೇಕು. ರಾಯರ್ ಸಿ ವಿ ನಾಗೇಶ್ವರು ವಾದ ಮಾಡ್ತಾ ಹೇಳಿದ್ರು, ಯಾವುದು ಬೇಡಿಕೆ ಇಲ್ಲ ಕರ್ಕೊಂಬಂದು ಬಂದು ಅವ್ರನ್ನ 15 ದಿವಸ ನೀವು ಜೈಲಲ್ಲಿ ಇಟ್ಟಿದ್ದು ಎಷ್ಟು ಸರಿ? ಈ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ದೇವೇಗೌಡರ ಫ್ಯಾಮಿಲಿನ ಮುಳುಗಿಸಿ ಈ ಜನತಾದಳನ ತೆಗಿಬೇಕು ಅಂತಿದ್ದಾರೆ. ನಿಮ್ಮ ಕೈಯಲ್ಲಿ ಯಾವುದೇ ಸಾಧ್ಯ ಇಲ್ಲ ಜನತಾದಳ ತೆಗೆಯೋದಕ್ಕೆ. ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಬದುಕಿರೋವರೆಗೂ ಈ 19 ಜನ ಶಾಸಕರಿದ್ದಾರೆ. ಎಲ್ಲ ಹೋರಾಟವನ್ನು ಮಾಡ್ತೀವಿ. ಈ ರಾಜ್ಯ ಸರ್ಕಾರ ದೇವೇಗೌಡರು ಮುಳುಗಬೇಕು, ಫ್ಯಾಮಿಲಿ ಮುಳುಗಬೇಕು ಒಂದೇ ನಿರ್ಧಾರ ಇಟ್ಕೊಂಡು SIT ರಚನೆ ಮಾಡಿದೆ. SIT ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಇದನ್ನು CBIಗೆ ವಹಿಸಿ CBIಯಿಂದ ನಿಷ್ಪಕ್ಷವಾದ ತನಿಖೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.